8 ಬಾರಿ ಬೆಂಗಳೂರು ನಗರದಲ್ಲಿ ಶಾಸಕನಾಗಿ ಜಯನಗರ ಮತ್ತೆ ಬಿಟಿಎಂ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕನಾಗಿ ಗೆದ್ದಿದ್ದೀನಿ. ಮೊದಲ ಸಲ ವೀರಪ್ಪನವರ ಮಂತ್ರಿಮಂಡಲದಲ್ಲಿ ಸಚಿವರಾಗಿದ್ದೆ. ಆಮೇಲೆ ಎಸ್ ಎಸ್ ಅವರ ಕಾಲದಲ್ಲಿ ಸಚಿವನಾಗಿದ್ದೆ. ಧರ್ಮ ಸಿಂಗ್ ಅವರ ಕಾಲದಲ್ಲಿ ಸಚಿವನಾಗಿದ್ದೆ. ಸಿದ್ದರಾಮಯ್ಯ ಅವರ 2 ಅವಧಿಯಲ್ಲಿ ಸಚಿವನಾಗಿದ್ದೆ. ಎಲ್ಲಾ ಮುಖ್ಯಮಂತ್ರಿಗಳ ಹತ್ರ ಕೂಡ ನಾನು ಯಾವತ್ತೂ ಕೂಡ ನನಗೆ ಮಂತ್ರಿ ಮಾಡಿ ಅಥವಾ ಇಂಥ ಕೂಲಿ ಕುಡಿ ಅಂತ ಯಾವ ಮುಖ್ಯಮಂತ್ರಿಗಳನ್ನು ನಾನು ಕೇಳಿದ್ದೀನಿ. ಪ್ರಮಾಣ ವಚನ ಸ್ವೀಕರಿಸಿದ 48 ಗಂಟೆಗಳಲ್ಲೇ ಡಿಕೆ ಶಿವಕುಮಾರ್ ಸರ್ಕಾರದಲ್ಲಿ ಅಲ್ಲೋಲ ಕಲ್ಲೋಲ ಶುರುವಾಗಿದೆ. ಯಾರಿಗೆ ಯಾವ ಹುದ್ದೆ, ಯಾರಿಗೆ ಯಾವ ಇಲಾಖೆ ಅನ್ನೋ ವಿಚಾರದಲ್ಲಿ ಶುರುವಾಗಿರುವಂತಹ ಈ ಒಂದು ಅಲ್ಲೋಲ ಕಲ್ಲೋಲ ಸರ್ಕಾರವನ್ನೇ ಅಲುಗಾಡಿಸುತ್ತಾ ಸಿದ್ದರಾಮಯ್ಯನವರು ಬ್ಯಾಕ್ ಸೀಟ್ ಅಲ್ಲಿ ಕೂತ್ಕೊಂಡು ಗೇಮ್ ಪ್ಲೇ ಮಾಡ್ತಾ ಮಜಾ ತಗೋತಾ ಇದ್ದಾರ. ಡಿಕೆ ಶಿವಕುಮಾರ್ ಕೈಗೆ ಸಿಕ್ಕಂತ ಸರ್ಕಾರ ಬಹಳ ದಿನ ಉಳಿಯೋದಿಲ್ವಾ? 1 ವರ್ಷದಲ್ಲೇ ಚುನಾವಣೆಗೆ ತಯಾರಾಗಬೇಕಾಗುತ್ತಾ? GBA ಚುನಾವಣೆಯನ್ನ ಈ ಪರಿಸ್ಥಿತಿಯಲ್ಲಿ ಡಿಕೆ ಶಿವಕುಮಾರ್ ಎದುರಿಸೋದು ಹೇಗೆ? ಸಮನ್ವಯ ಸಚಿವರ ನಡುವೆನೇ ಇಲ್ಲ ಅಂದ್ರೆ ಇಲಾಖೆಗಳಿಗೆ ಕಿತ್ತಾಟ, ಇನ್ನೊಂದ್ ಕಡೆ 2ನೇ ಹಂತದಲ್ಲಿ ಬರುವಂತ ಮಂತ್ರಿ ಸ್ಥಾನಗಳಿಗೆ ಈಗಲೇ ಕಿತ್ತಾಟ ಶುರುವಾಗಿದೆ ಅಂದ್ರೆ ಸದ್ಯ ಇದಕ್ಕೆ ಓಪನಿಂಗ್ ಕೊಟ್ಟಿರೋದು ರಾಮಲಿಂಗಾರೆಡ್ಡಿ. ಅತ್ಯಂತ ಹಿರಿಯ ಸಚಿವರು, ಅತ್ಯಂತ ಹಿರಿಯ ಕಾಂಗ್ರೆಸ್ಸಿಗ, 8 ಬಾರಿ ಶಾಸಕರಾಗಿ ಆಯ್ಕೆ ಆಗಿರುವಂತವ್ರು, ಹಾಗೇನೆ ಸಚಿವರಾಗಿ ಕೂಡ 5 ಬಾರಿ ಕೆಲಸ ಮಾಡಿರುವಂತವ್ರು, 6ನೇ ಬಾರಿ ಸಚಿವರಾಗೋದಿಕ್ಕೆ ಈಗ ಅವರು ಆಗೋದಿಲ್ಲ ಅಂತ ಹೇಳ್ತಾ ಇರುವಂತದ್ದು ಯಾಕೆ? ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ನಿರ್ಧಾರದ ಹಿಂದಿರುವಂತ ಅಸಲಿಯತ್ತೇನು, ಮಸಲತ್ತೇನು? ಇದನ್ನ ನೋಡೋದಾದ್ರೆ GBA ಚುನಾವಣೆ ಬರ್ತಾ ಇದೆ. ಇನ್ನೆರಡು ತಿಂಗಳಲ್ಲಿ ಬೆಂಗಳೂರು ಉಸ್ತುವಾರಿಯಾಗಿದ್ದಂತ ಡಿಕೆ ಶಿವಕುಮಾರ್ ಸಿಎಂ ಆದ ನಂತರ ಬೆಂಗಳೂರನ್ನ ಮತ್ತಷ್ಟು ಹಿಡಿತಕ್ಕೆ ತಗೋಬೇಕು ಅನ್ನುವಂತ ಎಲ್ಲ ನಿರ್ಧಾರ ಮಾಡಿ GBAಯನ್ನ ಮಾಡಿದ್ರು. 5 ವಿಭಾಗಗಳಾಗಿ ವಿಂಗಡಿಸಿ 369 ವಾರ್ಡ್ಗಳಲ್ಲಿ ಕಾಂಗ್ರೆಸ್ನ ಗೆಲುವನ್ನ ಹೆಚ್ಚಿಸಬೇಕು ಅಂತ ಪಣ ತೊಡ್ತಾ ಇದ್ದಾರೆ. ಆದ್ರೆ ಮುಖ್ಯಮಂತ್ರಿ ಪದವಿಗೇರಿದ ಡಿಕೆ ಶಿವಕುಮಾರ್ ಅವರಿಗೆ 48 ಗಂಟೆಗಳಲ್ಲೇ ದೊಡ್ಡ ಹೊಡೆತ ಸಿಕ್ಕಿದೆ. ಪಕ್ಷದ ಹಿರಿಯ ಶಾಸಕ, ಸಚಿವರಾಗಿ ಜಲಸಂಪನ್ಮೂಲ ಖಾತೆಯನ್ನ ಪಡ್ಕೊಂಡಂತ ರಾಮಲಿಂಗಾರೆಡ್ಡಿ, ನಾನು ನನ್ನ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಡ್ಕೊಳ್ಳಲ್ಲ, ಅದಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಒಟ್ಟಾರೆ ಒಂದು ವಿಚಾರ ಗೊತ್ತೇ ಇರುವಂತದ್ದು. ಅದು 2023ರಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ರಚನೆ ಆದಂತ ಸಂದರ್ಭದಲ್ಲಿ ಸ್ವತಃ ಸಿದ್ದರಾಮಯ್ಯನವರೇ ಕರೆದು ರಾಮಲಿಂಗಾರೆಡ್ಡಿ ಅವರಿಗೆ ನಿಮಗೆ ಬೆಂಗಳೂರು ಉಸ್ತುವಾರಿ ಖಾತೆನ ಕೊಡ್ತೀನಿ, ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಡ್ತೀನಿ ಅಂತ ಹೇಳಿದ್ರು, ಬೆಂಗಳೂರು ಉಸ್ತುವಾರಿ ಮಾಡ್ತೀನಿ ಅಂತ ಹೇಳಿದ್ರು. ಅದಾದ್ಮೇಲೆ ಅವರು ಆ ಖಾತೆಯನ್ನು ಡಿಕೆ ಶಿವಕುಮಾರ್ ಅವರಿಗೆ ಕೊಟ್ಟರು. ಅದಾದ ನಂತರ ಡಿಕೆ ಶಿವಕುಮಾರ್ ಅವರಿಗೆ ಕೊಟ್ಟ ಕೂಡಲೇ ರಾಮಲಿಂಗಾರೆಡ್ಡಿ ಕೂಡ ಅಸಮಾಧಾನಗೊಂಡ್ರು. ಆ ಅಸಮಾಧಾನವನ್ನು ಹೊರ ಹಾಕಿದ ನಂತರ ಡಿಕೆ ಶಿವಕುಮಾರ್, ಡಿಕೆ ಸುರೇಶ್ ಅವರು ಸೀದಾ ರಾಮಲಿಂಗಾರೆಡ್ಡಿ ಅವ್ರ ಮನೆಗೆ ಹೋಗಿ ಸಂಜೆವರೆಗೂ ಮಾತಾಡಿ ಅಸಮಾಧಾನವನ್ನು ತಣ್ಣಗಾಗಿಸಿ 2.5 ವರ್ಷದ ನಂತರ ಅಧಿಕಾರ ಹಸ್ತಾಂತರ ಆಗುತ್ತೆ. ಆಗ ನಿಮಗೆ ನಾನು ನಗರಾಭಿವೃದ್ಧಿ ಖಾತೆನ ಕೊಡ್ತೀನಿ ಅಂತ ಅವತ್ತು ಮಾತು ಕೊಟ್ಟಿದ್ದಂತ ಡಿಕೆ ಶಿವಕುಮಾರ್ ಈಗ ಮಾತಿಗೆ ತಪ್ಪಿದ್ದಾರೆ. ಈಗ ಅವರ ಖಾತೆಯನ್ನ ಕೃಷ್ಣ ಬೈರೇಗೌಡ ಅವರಿಗೆ ಕೊಟ್ಟಿದ್ದಾರೆ ಅಂತ ರಾಮಲಿಂಗಾರೆಡ್ಡಿ ಅವರು ನಾನು ಯಾವತ್ತೂ ಕೂಡ ಕೇಳಿರ್ಲಿಲ್ಲ. ನನಗೆ ಇದೇ ಖಾತೆ ಕೊಡಿ ಅಂತ ಕೇಳಿಲ್ಲ, ನನ್ನ ಮಂತ್ರಿ ಮಾಡಿ ಅಂತಾನೂ ಕೇಳಿಲ್ಲ. ಅವರೇ ಬಂದು ಸಿದ್ದರಾಮಯ್ಯನವರಾಗ್ಲಿ ಡಿಕೆ ಶಿವಕುಮಾರ್ ಅವರಾಗ್ಲಿ ಅವರೇ ಮಂತ್ರಿ ಮಾಡಿದ್ರು. ಅವರೇ ಈ ಖಾತೆನ ಬೆಂಗಳೂರು ಅಭಿವೃದ್ಧಿ ಖಾತೆ ಕೊಡ್ತೀನಿ, ನಗರಾಭಿವೃದ್ಧಿ ಅಂದ್ರು. ಆಮೇಲೆ ನೋಡಿದ್ರೆ ಆ ಖಾತೆನ ಕೊಡ್ತಾ ಇಲ್ಲ. ಈಗ ನನಗೆ ಸಂಬಂಧ ಇಲ್ಲದೆ ಇರುವಂತ ಖಾತೆಯನ್ನು ಕೊಡ್ತಾ ಇದ್ದಾರೆ. ಅದು ಅವರ ಮಾತಿನ ಅರ್ಥ. ಜಲಸಂಪನ್ಮೂಲ ಖಾತೆಗೂ ರಾಮಲಿಂಗಾರೆಡ್ಡಿ ಅವರಿಗೆ ಏನ್ ಸಂಬಂಧ? ರಾಮಲಿಂಗಾರೆಡ್ಡಿ ಬೆಂಗಳೂರಿನಲ್ಲಿ ಹುಟ್ಟು ಬೆಳೆದವರು, ಇಲ್ಲಿಯವರೆಗೂ ನೀರಾವರಿಗೂ ಜಲಸಂಪನ್ಮೂಲಕ್ಕೂ ಸಂಬಂಧ ಕಡಿಮೆ. ಅದೇನಿದ್ರು ಜಿಲ್ಲಾ ಭಾಗಗಳಲ್ಲಿರುವಂತಹ ಕೃಷಿಗೆ ಸಂಬಂಧಪಡುವಂತಹ ಜಿಲ್ಲೆಗಳಲ್ಲಿರುವಂತಹ ನಾಯಕರಿಗೆ ಸಿಗಬೇಕಾದಂತ ಹುದ್ದೆ. ಇನ್ನು ಈ ಹಿಂದೆ 2023ರಿಂದ ಈ 26ರವರೆಗೂ ಆ ಹುದ್ದೆಯನ್ನ ಡಿಕೆ ಶಿವಕುಮಾರ್ ಅವರೇ ನಿಭಾಯಿಸ್ತಾ ಇದ್ರು. ಹಾಗಾಗಿ ಡಿಕೆ ಶಿವಕುಮಾರ್ ನಿಭಾಯಿಸಿದ ಹುದ್ದೆಯಲ್ಲಿ ಈಗಾಗಲೇ ಅಲ್ಲೊಂದಷ್ಟು ದೊಡ್ಡ ಮಟ್ಟದ ಸಾಲ ಇದೆ. ಅಲ್ಲಿರುವಂತ ಅಭಿವೃದ್ಧಿ ಕಾಮಗಾರಿಗಳಿಗೆ ಹಣ ಕೊಡೋಕ್ಕಾಗ್ತಾ ಇಲ್ಲ. ನಾನು ಆ ಖಾತೆ ತಗೊಂಡು ನಾನೇನ್ ಮಾಡೋದು? ಅದು ಬೆಂಗಳೂರಿಗೂ ಸಂಬಂಧ ಇಲ್ಲದೆ ಇರುವಂತ ಖಾತೆ. ಇದು ರಾಮಲಿಂಗಾರೆಡ್ಡಿ ಅವರ ಅಸಮಾಧಾನ ಆದ್ರೆ, ಇನ್ನೊಂದು ಕಡೆಯಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಇಕ್ಕಳ, ಅವರಿಗೆ ಉಭಯ ಸಂಕಟ. ಸರ್ಕಾರ ರಚನೆ ಆದ ಕೂಡಲೇ ಹಿರಿಯ ಶಾಸಕರೇ ಬೆಂಗಳೂರು GBA ಚುನಾವಣೆ ಬರ್ತಾ ಇರುವಾಗ ಆ GBA ಚುನಾವಣೆಯಲ್ಲಿ ಮುಖ್ಯ ಪಾತ್ರ ವಹಿಸಬೇಕಾದಂತ ರಾಮಲಿಂಗಾರೆಡ್ಡಿ ಅವರೇ ಈ ರೀತಿ ಅಸಮಾಧಾನ ಹೊರ ಹಾಕಿದ್ರೆ ಏನ್ ಮಾಡ್ಬೇಕು? ಇಷ್ಟಕ್ಕೂ ಇದು ಡಿಕೆ ಶಿವಕುಮಾರ್ ಅವರ ನಿರ್ಣಯನ ಅಲ್ಲ, ಅವರ ನಿರ್ಧಾರ ಅಲ್ವೇ ಅಲ್ಲ. ಇದು ಹೈಕಮಾಂಡ್ ತೆಗೆದುಕೊಂಡಿರುವಂತ ನಿರ್ಧಾರ. ಇದರ ಹಿಂದೆ ಸಿದ್ದರಾಮಯ್ಯನವರ ಕೈ ಚಳಕ ಇದೆ ಅಂತ ಚರ್ಚೆ ಆಗ್ತಾ ಇದೆ. ಈ ಸಚಿವ ಸಂಪುಟ ಏನಿದೆ ಇದು ಸಿದ್ದರಾಮಯ್ಯನವರ ಸಂಪುಟ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಅಷ್ಟೇ ಅಂತ BY ವಿಜಯೇಂದ್ರ ಕೂಡ ಹೇಳಿದ್ದಾರೆ. ಅಷ್ಟಕ್ಕೆ ಇಲ್ಲಿರುವಂತ ಮಂತ್ರಿಗಳನ್ನು ನೋಡಿದ್ರೆ ಯತೀಂದ್ರ ಸಿದ್ದರಾಮಯ್ಯ, ಬೈರತಿ ಸುರೇಶ್ ಇರ್ಬೋದು, ಈಶ್ವರ್ ಖಂಡ್ರೆ ಇರ್ಬೋದು,
ಅಥವಾ ಈ ರಾಮಲಿಂಗಾರೆಡ್ಡಿ ಅವರು ಇರ್ಬೋದು, ಎಲ್ಲರೂ ಕೂಡ ಸಿದ್ದರಾಮಯ್ಯನವರ ಆಪ್ತರು, ಸಿದ್ದರಾಮಯ್ಯನವ್ರ ಜೊತೆ ಒಳ್ಳೆ ಸಂಬಂಧ ಹೊಂದಿರುವಂತವ್ರು. ಅವರಿಗೆ ಸಚಿವ ಸ್ಥಾನವನ್ನ ತಂದು ಕೊಡುವಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಮಹತ್ವದ್ದು. ಅವರು ಕೊಟ್ಟ ಒಂದು ಮಾತಿನಂತೆನೆ ಈ ಪ್ರಮುಖರಿಗೆ ಸಚಿವ ಸ್ಥಾನಗಳಿದೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡೋದು ಕೂಡ ಸಿದ್ದರಾಮಯ್ಯನವರ ಒತ್ತಾಸೆ ಆಗಿತ್ತು. ಯಾಕೆಂದ್ರೆ ದಲಿತ ಸಮುದಾಯ ನನ್ನನ್ನು ನಂಬಿಕೊಂಡಿದೆ, ಕಾಂಗ್ರೆಸ್ಗೆ ಮತ ಹಾಕಿದೆ, ಆ ದಲಿತ ಸಮುದಾಯಕ್ಕೆ ಏಕೈಕ DCM ಸ್ಥಾನ ಕೊಟ್ಟು ನ್ಯಾಯ ಸಲ್ಲಿಸಬೇಕು. ಯಾವ 2023ರಲ್ಲಿ ಒಕ್ಕಲಿಗ ಸಮುದಾಯ ನಮ್ಮನ್ನ ನಂಬಿ ಮತ ಹಾಕಿದೆ, ಅದು JDSಗೆ ಹಾಕಿಲ್ಲ, ಹಾಗಾಗಿ ನನ್ನನ್ನು DCM ಆದ್ರೂ ಮಾಡಬೇಕು, ಅದು ಕೂಡ ಸೋಲ್ ಪವರ್ಫುಲ್ DCM, ಒಬ್ಬರೇ DCM ಮಾಡಬೇಕು, ಬೇರೆ ಯಾರು DCM ಇರಬಾರ್ದು ಅಂತ DK ಶಿವಕುಮಾರ್ ಏನ್ ಪಟ್ಟು ಹಿಡಿದ್ರು, ನನ್ನನ್ನು CM ಮಾಡೋರ್ಗೂ ಸಿಂಗಲ್ ಪವರ್ಫುಲ್ DCM ಮಾಡಿ ಅಂತ ಅದೇ ಪಟ್ಟನ್ನ ಸಿದ್ದರಾಮಯ್ಯನವ್ರು ಹಿಡಿದು ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೆ ಸಿಂಗಲ್ ಪವರ್ಫುಲ್ DCM ಸ್ಥಾನವನ್ನ ಕೊಡಿಸಿದ್ದಾರೆ. ಜೊತೆಗೆ ಸಂಪುಟದಲ್ಲಿ ತಮಗೆ ಬೇಕಾದಂತ ನಾಯಕರಿಗೆ, ತಮ್ಮ ಆಪ್ತರಿಗೆ ಸಚಿವ ಸ್ಥಾನ ಕೊಡಿಸಿದ್ದಾರೆ. ಸಹಜವಾಗಿನೇ ನಮ್ಮ ಕಣ್ಣು ಮುಂದೆ ಇರುವಂತ ಉದಾಹರಣೆ ಅಂದ್ರೆ 2 ಬಾರಿ ಶಾಸಕರಾಗಿರುವಂತ ಭೈರತಿ ಸುರೇಶ್ ಅವರಿಗೆ ಸಚಿವ ಸ್ಥಾನ ಮತ್ತೆ ಕಂಟಿನ್ಯೂ ಆಗಿದೆ. ಅಂದ್ರೆ 2 ಬಾರಿ ಅಲ್ಲ, 4 ಬಾರಿ 5 ಬಾರಿ ಶಾಸಕರಾಗಿರುವಂತವ್ರಿಗೆ ಕೂಡ ಸಚಿವ ಸ್ಥಾನ ಸಿಗ್ತಾ ಇಲ್ಲ. ಅಂತದ್ರಲ್ಲಿ 2 ಬಾರಿ ಶಾಸಕರಾಗಿರುವಂತ ಭೈರತಿ ಸುರೇಶ್ ಅವರಿಗೆ ಸಿದ್ದರಾಮಯ್ಯನವರು ಆಪ್ತರು ಅನ್ನೋ ಕಾರಣಕ್ಕೆ ಸಚಿವ ಸ್ಥಾನ ಸಿಕ್ಕಿದೆ. ಹಾಗಾಗಿ ಇಲ್ಲಿ ಸಿದ್ದರಾಮಯ್ಯನವರ ಗೇಮ್ ಪ್ಲಾನ್ ಹಿಂದೆ ನಡೀತಾ ಇದೆ. GBA ಚುನಾವಣೆಯಲ್ಲಿ DK ಶಿವಕುಮಾರ್ ಅವರು ಗೆಲ್ಲಬೇಕು ಅಂತ ಹೇಳಿದ್ರೆ ಈ ಗೊಂದಲಗಳು ಇರಬಾರ್ದು. ರಾಮಲಿಂಗಾರೆಡ್ಡಿ ಅವರಿಗೆ ಸಮಾಧಾನ ಪಡಿಸಬೇಕು. ಆದ್ರೆ ಅವ್ರ ಸಮಾಧಾನ ಆಗ್ತಾರೋ ಇಲ್ವೋ ಗೊತ್ತಿಲ್ಲ, ಇನ್ನೂ ಕೂಡ ಆಗಿಲ್ಲ. ಸದ್ಯಕ್ಕಂತೂ ಇದು ನುಂಗಲಾರದ ತುತ್ತಾಗಿದೆ ಕಾಂಗ್ರೆಸ್ಗೆ. ಇವತ್ತು ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ ರಾಜ್ಯಸಭೆಗೆ. ಕಾಂಗ್ರೆಸ್ನಿಂದ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಎಲ್ಲರೂ ಬರ್ತಾ ಇದ್ದಾರೆ. ಈ ನಡುವೆನೆ ಈ ಗೊಂದಲ ಸೃಷ್ಟಿಯಾಗಿರುವಂತದ್ದು. ಇನ್ನು DK ಶಿವಕುಮಾರ್ ಗರಂ ಆಗಿ ಶಿಸ್ತು ಮುಖ್ಯ, ಡಿಸಿಪ್ಲಿನ್ ಇಸ್ ವೆರಿ ಇಂಪಾರ್ಟೆಂಟ್, ಪಕ್ಷದೊಳಗೆ ರಾಜೀನಾಮೆ ಕೊಡೋದು ಮುಖ್ಯ ಅಲ್ಲ ಅನ್ನೋ ರೀತಿ ಗರಂ ಆಗಿದ್ದಾರೆ. DK ಶಿವಕುಮಾರ್ ಅವರು DCM ಆಗಿದ್ದ ರೀತಿ ಇಲ್ಲ, ಸ್ವಲ್ಪ ವರ್ತನೆಯನ್ನ ಬದಲಿಸಿಕೊಂಡು ಮಾತಾಡ್ತಾ ಇದ್ದಾರೆ. ಅದು CM ಆದ ದಿನದಿಂದಲೇ ಕಾಣಿಸ್ತಾ ಇದೆ. ಹಾಗಾಗಿ ಈ ವರ್ತನೆಯನ್ನ ಅವರ ಬಳಗದಲ್ಲಿರುವಂತವ್ರು, ಅವರ ಸಂಪುಟದ ಸಹೋದ್ಯೋಗಿಗಳೇನಾದ್ರೂ ಬೇಸರ ಮಾಡ್ಕೋತಾರ. ಶಿಸ್ತಲ್ಲಿರ್ಬೇಕು ಅಂತ ಹೇಳಿದ್ದು ಅದು ಯಾರಿಗೆ? ರಾಮಲಿಂಗಾರೆಡ್ಡಿ ಶಿಸ್ತಲ್ಲಿರುವಷ್ಟು ಇನ್ನು ಚಿಕ್ಕ ವಯಸ್ಸಿನವರಲ್ಲ. ಅವ್ರು ಇಡೀ ಪಕ್ಷದ ಎಲ್ಲವನ್ನ ಕಾರ್ಯಾಧ್ಯಕ್ಷ ಸ್ಥಾನದವರೆಗೂ ಬಂದಿದ್ದಾರೆ, ಗೃಹ ಸಚಿವರು ಕೂಡ ಆಗಿದ್ದಾರೆ. ಪಕ್ಷದ ಅತ್ಯಂತ ಹಿರಿಯರು 75ರಿಂದಾನೇ ಪಕ್ಷದಲ್ಲಿರುವಂತವ್ರು, 85ರಿಂದ ಶಾಸಕರಾಗಿ ಏನು ಸ್ಪರ್ಧೆ ಮಾಡ್ತಾ ಇರುವಂತವ್ರು. DK ಶಿವಕುಮಾರ್ ಅಷ್ಟೇ ಅನುಭವ ಇರುವಂತವ್ರು. ಹಾಗಾಗಿ ಪಕ್ಷದಲ್ಲಿ ಇನ್ನು ಮುಂದೆ ಮತ್ತಷ್ಟು ಗೊಂದಲ ಉಂಟಾಗುತ್ತಾ? ಈಗ ಇರುವಂತ ನಗರಾಭಿವೃದ್ಧಿ ಖಾತೆಯನ್ನ ಈಗ ಕೃಷ್ಣ ಬೈರೇಗೌಡ ಅವರಿಂದ ತೆಗೆದೇನಾದ್ರೂ ರಾಮಲಿಂಗಾರೆಡ್ಡಿ ಅವರಿಗೆ ಕೊಡೋದಿಕ್ ಹೊರಟ್ರೆ ಆಗ ಕೃಷ್ಣ ಬೈರೇಗೌಡ ಬೇಜಾರು ಮಾಡ್ಕೊಳ್ಳೋದಿಲ್ವಾ? ಸಮರ್ಥ ಸಚಿವರಾಗಿರುವಂತ ಕೃಷ್ಣ ಬೈರೇಗೌಡರಿಗೆ ಕಂದಾಯ ಖಾತೆ ತುಂಬಾ ಒಳ್ಳೆ ನಿರ್ವಹಣೆಯನ್ನ ಮಾಡಿದ್ರು ಸಿದ್ದರಾಮಯ್ಯನವರ ಏನು ಅವಧಿಯಲ್ಲಿ. ಈಗ ಅವರಿಗೆ ಬೇರೆ ಖಾತೆಯನ್ನು ಕೊಡ್ತಾ ಇದ್ದಾರೆ, ಅದನ್ನು ಸಮರ್ಥವಾಗಿ ನಿರ್ವಹಿಸ್ತಾರೆ, ಅನುಮಾನ ಇಲ್ಲ. ಆದ್ರೆ ಅದನ್ನ ಬದಲಾಯಿಸಿದ್ರೆ ಅವ್ರೇನಾದ್ರೂ ಅಸಮಾಧಾನ ಪಟ್ಕೊಳ್ಳೋದಿಲ್ವಾ? ಈಗಾಗಲೇ ಇನ್ನ ಸೆಕೆಂಡ್ ಲಿಸ್ಟ್ ಅಲ್ಲಿ ಶಾಸಕರಾಗಿ ಇರುವಂತವ್ರು, ಅಂದ್ರೆ ಸಚಿವ ಸ್ಥಾನಕ್ಕೆ ಕಾಯ್ತಾ ಇರುವಂತ ಹಿರಿಯ ಶಾಸಕರು, ಅವ್ರು ಈಗಾಗಲೇ ನಮಗ್ ಬೇಕು ಅಂತ ಈಗಾಗಲೇ ಒಂದು 40-50 ಜನ ಪಟ್ಟು ಹಿಡಿದಿದ್ದಾರೆ. ಅದರಲ್ಲಿ 10-15 ಜನರಿಗೆ ಹೇಗೆ ತಂದು ನಿಲ್ಲಿಸ್ತಾರೆ ಆ ಲಿಸ್ಟ್ ಅನ್ನ ಫಿಲ್ಟರ್ ಮಾಡಿ? ಈ ಎಲ್ಲ ಚಾಲೆಂಜ್ಗಳು DK ಶಿವಕುಮಾರ್ ಮುಂದೆ ಇದೆ. ಅದು 2 ತಿಂಗಳಲ್ಲಿ BBMP ಅಂದ್ರೆ GBA ಚುನಾವಣೆ ಇರುವಾಗ ಇದು ಸದ್ಯಕ್ಕೆ DK ಶಿವಕುಮಾರ್ ಅವ್ರ ಮುಂದೆ ಟ್ರಬಲ್ ಶೂಟರ್ ಮುಂದೆ ಇರುವಂತ ದೊಡ್ಡ ಟ್ರಬಲ್. ಎಷ್ಟೋ ಜನ ಹೇಳ್ತಾ ಇರ್ತೀರಾ ಸರ್ ನಾನು ಸಣ್ಣ ಆಗ್ಬೇಕು ಅಂತ. ಸಣ್ಣ ಆಗೋದೊಂದೇ ಅಲ್ಲ, ಸಣ್ಣ ಆಗೋದ್ ಜೊತೆಗೆ ಹೆಲ್ತ್ನು ಸಮೇತ ಆರೋಗ್ಯವಾಗಿರ್ಬೇಕು. ಅಂದ್ರೆ ಕೈಕಾಲು ನೋವು ಇರ್ಬೋದು, ಸುಸ್ತಿರ್ಬೋದು, ನಿಶಕ್ತಿ ಇರ್ಬೋದು, PCOD ಪ್ರಾಬ್ಲಮ್ ಇರ್ಬೋದು, ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, ಎಲ್ಲನೂ ಕಂಟ್ರೋಲ್ ಮಾಡ್ಕೊಂಡು ಸಣ್ಣ ಆಗೋದಿದೆಯಲ್ಲ ಆರೋಗ್ಯಕರವಾಗಿ, ಅದು ಜೀನಿ ಸ್ಲಿಮ್ ಇಂದ ಮಾತ್ರ ಸಾಧ್ಯ. ನಮ್ಮ ಜೀನಿ ಸ್ಲಿಮ್ ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ಸಣ್ಣನೂ ಆಗ್ತೀರಾ, PCOD ಪ್ರಾಬ್ಲಮ್ ಕಂಟ್ರೋಲ್ ಮಾಡ್ಕೊಳ್ತೀರಾ.